ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋದಾಗ ನನ್ನ ಬರ್ಡೇ ಸೆಲೆಬ್ರೇಷನ್ ನೋಡಿದ್ರಿ. ಸೊ ಈ ವಿಡಿಯೋದಾಗ ನಾವೀಗ ಜಲ್ದಿನ ಎದ್ದು ನಾವು ಹೊಂಟಿರೋದು ಮೈಸೂರಿಗೆ ನೋಡ್ರಿ. ನೀವೆಲ್ಲ ನಮ್ಮ ಮೈಸೂರು ವಿಡಿಯೋಸ್ ನೋಡಿರ್ತೀರಿ, ಬಟ್ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗೋದೈತಿ. ಸೊ ವಿಡಿಯೋ ಲಾಸ್ಟ್ ಮಟ್ಟ ನೋಡ್ಕೊತೀರಿ. ಈಗ ಟೈಮ್ 5 ಗಂಟೆ ಆಗೈತಿ. ಈಗ ಬಿಟ್ಟು ಇವತ್ತಿಂದೆಲ್ಲ ಪ್ಲೇಸಸ್ ನಾನು ನಿಮಗೆ ತೋರಿಸ್ತೇನಂತೆ. ನಾವೀಗ ಫಸ್ಟ್ ಲೊಕೇಶನ್ ಹೊಂಟಿರೋದು ನಿಮಿಷಾಂಬ ಟೆಂಪಲ್ ನೋಡ್ರಿ. ಅದು ನಮ್ಮ ಮನೆಯಿಂದ 156 ಕಿಲೋಮೀಟರ್ಸ್ ಐತಿ. ಸೊ ಈಗ ಆ್ಯಕ್ಚುಲಿ ಜಲ್ದಿ ಅಂತ ಹೇಳಿ ನಮಗೆ ಟೈಮ್ ಭಾಳ ಕಮ್ಮಿ ತೋರ್ಸತೈತಿ. 2 hours 27 minutes ತೋರ್ಸತೈತಿ ನೋಡ್ರಿ. ಈಗ ಟೈಮ್ ಆಗಿರೋದು 5:20. 7:47ಗೆ ರೀಚ್ ಆಗ್ತೇವೆ ಅಂತ ಅನ್ಸತೈತಿ. ನಾವು ಮಾರತ್ಹಳ್ಳಿ ರೋಡ್ ಮೇಲಿಂದ ಹೊಂಟೇವಿ. ನಿಮಗೆ ತೋರಿಸ್ತಾರೆ. ಆ್ಯಸ್ ಯೂಶುವಲ್ ನೀವೆಲ್ಲ ನಾವು ಅಷ್ಟೇ ನಾವಿಬ್ಬರೇ ಇದ್ದು ನೋಡಿರ್ತಿದ್ರಿ. ಬಟ್ ಈಗ ನೋಡ್ರಿ ಎಲ್ಲರೂ ಅದೇ ನಾನು ಸ್ಕ್ರೀನ್ದಾಗ ಬರತ್ತೀನಿ. ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ರಿ ಆಂಜನೇಯನ ದೇವಸ್ಥಾನ ಎಷ್ಟು ಚಂದ ಲೈಟಿಂಗ್ ಅದು ಮಾಡ್ಯಾರ. ಮೋಸ್ಟ್ಲಿ ಜಾತ್ರೆ ಇತ್ತನು ಅಲ್ಲೇ. ಇಲ್ಲಿ ನೋಡ್ರಿ ನಮ್ಮ ಹ್ಯಾಂಡ್ಸಮ್ ಹಸ್ಬೆಂಡ್ ಗಾಡಿ ಹೊಡಾತಾರ. ಎಲ್ಲ ನಮ್ಮ ಕಾಕಿ ಮುಕ್ಕೊಂಡಾರ. ಈಕೆ ಎಚ್ಚರದ ಹೇಳ, ಈಗಿನೂ ಎಚ್ಚರದ ಹೇಳ, ಈಕೆ ಮಲಕ. ಬೆಂಗಳೂರು ಮೈಸೂರು ಹೈವೇ ಚಾಲು ಆಗೋದಕ್ಕೆ ಫಸ್ಟ್ ಟೋಲ್ನ ಐತೆ ನೋಡ್ರಿ. ನಮ್ಮ ನಶೀಬ್ ಚಲೋ ಐತೆ, ಅವತ್ತು ಟ್ರಾಫಿಕ್ ಇದ್ದಿದ್ದಿಲ್ಲ ಅಷ್ಟೇ. ಸೊ ಆರಾಮ್ಸೆ ಹೊಂಟೇವಿ. ಈಗೇನು ನೋಡತ್ತಿರಲ್ಲ, ಇದು ನಿಮಗೆಲ್ಲರಿಗೂ ಗೊತ್ತೇ ಇರತ್ತೈತೆ. ಶೋಲೆ ಪಿಕ್ಚರ್ನ ಇಲ್ಲೇ ಶೂಟ್ ಆಗೈತೆ ನೋಡ್ರಿ. ಶೋಲೆ ಗಾರ್ಡನ್ ಅಂತಾರೆ ಅದಕ್ಕೆ. ಸೊ ಅದನ್ನು ಇವರಿಗೆಲ್ಲ ತೋರಿಸ್ಕೊಂಡ ಹೊಂಟೇವಿ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ನಾಗ ಮ್ಯೂಸಿಕ್ ಹತ್ತಿತ್ತು ಅಂತ ಹೇಳಿ ನಾ ಇಲ್ಲಿ ವಾಯ್ಸ್ ಓವರ್ ಕೊಡತ್ತೇನೆ. ಇಲ್ಲಾಂದ್ರೆ ನಾವು ಭಾಳ ಫನ್ ಮಾಡ್ಕೊತ ಹೋಗ್ಯೇವು ನೋಡ್ರಿ. ಅಲ್ಲಿ ನೋಡ್ಬೋದು ನೀವು ಹೆಂಗೆ ಬ್ಯಾಲೆನ್ಸ್ ಐತದ ಒಂದ್ರ ಮೇಲೆ ಒಂದು ಕೊಲ್ಲ. ಯಾರೋ ಬಂದು ಹಿಂಗೆ ಜೋಡಿಸಿಟ್ಟಾರನ್ನೋ ಅನ್ನೋರ್ಗತ್ತೆ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಗುಡ್ಡ. ಏನು ಆ್ಯಕ್ಚುಲಿ ಮಸ್ತ್ ಅನಿಸ್ತೈತಿ. ಮತ್ತು ಸನ್ರೈಸ್ನೂ ಆಗಾಕತ್ತಿತ್ತಲ್ಲ, ವ್ಯೂನೂ ಭಾರಿ ಇತ್ತು ನೋಡ್ರಿ. ನೋಡ್ರಿ ನಾವಿಲ್ಲೇ ಬಂದ್ವಿ. ಒಳಗೆ ನಾಷ್ಟ ಮಾಡಕ್ಕೆ ಬಂದೀವಿ. ಆ್ಯಸ್ ಯೂಶುವಲ್ ಇಲ್ಲಿ ಗದ್ದಲ ಭಾಳ ಐತಿ. ಸೊ ಇನ್ನು ಗಾಡಿ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೋದು. ಆ್ಯಕ್ಚುಲಿ ಇಷ್ಟು ತನಕ ನೋಡ್ರಿ ಫುಲ್ ಹಾಡಿಗೆ ಕಿಡ್ಯಾಡ್ಕೊಂತ ಹಾಡ್ಕೊಂತ ಬರತ್ತಿದ್ವಿ. ಈಗ ಮಸ್ತ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋದು. ಮದ್ದೂರು ಟಿಫಾನೀಸ್ ಬಾಜುನ ನೋಡ್ಬೋದು. ಇಲ್ಲೇ ಫುಡ್ ಕೋರ್ಟ್ ಹೋಗೋದು. ಇಲ್ಲೇ ಮದ್ದೂರು ಟಿಫಾನೀಸ್ ಹೋಗುಂಬರ್ರಿ. ನೋಡ್ರಿ ನಾವು ಒಳಗಂತೀವಿ. ಈ ಹೋಟೆಲ್ನಾಗ ಭಾರಿ ಫೇಮಸ್ ಅಂದ್ರೆ ಮದ್ದೂರು ವಡೆ. ಯಾಕಂದ್ರೆ ಮದ್ದೂರು ಒಳಗನೆ ಐತಿ. ಸೊ ಫಸ್ಟ್ ಹೊತ್ಕೊಳ್ಳಿ ನೋಡ್ರಿ ಮದ್ದೂರು ವಡೆ ತೊಗೊಂಡ್ವಿ. ಆಮೇಲೆ ತಟ್ಟೆ ಇಡ್ಲಿ ತೊಗೊಂಡ್ವಿ. ಇಡ್ಲಿ ಬಂದ್ಕೊಳ್ಳಿ ಎಲ್ಲರೂ ಫಸ್ಟ್ ತಿನ್ನತ್ತಿಲ್ಲ ನೋಡ್ರಿ. ನಾವು ಫಸ್ಟ್ ಸ್ನ್ಯಾಪ್ ಹಾಕೋದ್ರಾಗ ಬ್ಯುಸಿ ಆಗೇವಿ. ಅದಾದ್ಮೇಲೆ ತಿಂದು ಫುಲ್ ಎಂಜಾಯ್ ಮಾಡಿದ್ವಿ. ನಮ್ದೀಗ ಬ್ರೇಕ್ಫಾಸ್ಟ್ ಮಸ್ತ್ ಇತ್ತ. ಅಲ್ಲಿ ಫೇಮಸ್ ಮದ್ದೂರು ವಡೆ ತಿಂದು ತಟ್ಟೆ ಇಡ್ಲಿ ತಿಂದು ಚಾಗಿ ಕೊಡೋದು ಆಮೇಲೆ ದೋಸೆ ತಿಂದು ಹೊಂಟೇವು ನೋಡ್ರಿ. ಇಲ್ಲಿಂದ 57 ಕಿಲೋಮೀಟರ್ ಐತಿ. 49 minutes ನಿಮಿಷಾಂಬ ಟೆಂಪಲ್. 9 ಗಂಟೆಗೆ ರೀಚ್ ಆಗ್ತೇವಂತ. 40 minutes ಒಳಗೆ ನಾಷ್ಟ ಮಾಡ್ಕೊಂಡು ಮತ್ತೆ ಹೊಂಟ್ವಿ ನಾವೀಗ. ನಾವೀಗ ಗುಡಿ ಕಡೆ ಬಂದ್ವಿ. ಮೋಸ್ಟ್ಲಿ ಹಂಗೇನು ರಶ್ ಇಲ್ಲ ಅನ್ಕೊಂತೀನಿ. ಸೊ ನಿಮಿಷಾಂಬ ಟೆಂಪಲಿಗೆ ಹೋಗಿ ನಿಮಗೂ ವಿಡಿಯೋ ಎಲ್ಲ ಇತ್ತಂದ್ರೆ ತೋರಿಸ್ತೇನಲ್ಲ. ಇಲ್ಲಿ ನೋಡ್ಬೋದು ನೀವು ಏನು ಬೇರ್ ಅಂತ ಅದು ಅರಿಶಿನ ಕುಂಕುಮ ಹಚ್ಚಿಟ್ಟಾರ. ಏನನ್ನೋದು ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಮೋಸ್ಟ್ಲಿ ಅಲ್ಲಿ ಏನರ ಬೇಡ್ಕೊಂಡವ್ರು ಅದನ್ನು ಅರ್ಪಣೆ ಮಾಡ್ತಿರ್ಬೇಕು. ಆಮೇಲೆ ಮಸ್ತ್ ಹೂ ಹಚ್ಚಿದ್ರು ನೋಡ್ರಿ. ಇಲ್ಲೇ ಭಾರಿ ಚಂದ ಐತಿ ದೇವಸ್ಥಾನ. ನಾವು ಈಗ ಹೊಂಟೇವಿ, ಬಟ್ ಒಳಗೆ ವಿಡಿಯೋ ಎಲ್ಲ ಇದ್ದಿದ್ದಿಲ್ಲ ನೋಡ್ರಿ. ಹಾಗಾಗಿ ನಾನು ಒಳಗಿಂದ ಏನು ತೋರಿಸಿಲ್ಲ, ಯಾಕಂದ್ರೆ ವಿಡಿಯೋ ಕ್ಯಾಪ್ಚರ್ ಎಲ್ಲ ಇದ್ದಿದ್ದಿಲ್ಲ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಗುಡಿ ಆವರಣದಾಗ ಎಷ್ಟು ಚಂದ ಕೋಯಿಡ್ಸ್ ಹಾಕ್ಯಾರ. ಭಾರಿ ಚಂದ ಅನ್ನಿಸ್ತು ನೋಡ್ರಿ ಅದು. ಆಮೇಲೆ ದರ್ಶನ ಅದು ಹೊರಗೆ ಮಾಡ್ಕೊಂಡು ಹೊರಗೆ ಬಂದ್ಮೇಲೆ ನಾವು ಇಲ್ಲಿ ನೋಡಿದ್ದು ಮಸ್ತ್ ಫ್ರೆಶ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್. ಇಲ್ಲೇ ಸುತ್ತಮುತ್ತಲೂ ಬೆಳೆದವರೆಲ್ಲ ಇಲ್ಲಿ ಬಂದು ಕಾಯಿಪಲ್ಲೆ ಆಮೇಲೆ ಹಣ್ಣದು ಮಾರ್ತಿರ್ತಾರೆ ನೋಡ್ರಿ. ಭಾರಿ ಫ್ರೆಶ್ ಇರ್ತೈತಿ. ನಾವು ಇವ್ರ ಕಡೆ ಮಸ್ತಂಗೆ ಕಾಯಿಪಲ್ಲೆನ ಶಾಪಿಂಗ್ ಮಾಡಿದ್ವಿ ನೋಡ್ರಿ. ಸೊ ಹೆಂಗೋ ಕಾಯಿಪಲ್ಲೆ ಮತ್ತು ಮನೆಗೆ ಹೋಗಿ ಅಡುಗೆ ಮಾಡ್ಕೊಳಕೋದು ಆಗ್ತೈತಿ ಅಂತ ಹೇಳಿ ಸೊ ಇಲ್ಲಿ ಮಸ್ತ್ ಕಾಯಿಪಲ್ಲೆ ಶಾಪಿಂಗ್ ಮಾಡ್ಕೊಂಡ್ವಿ. ಆಮೇಲೆ ಹಣ್ಣು ತೊಗೊಂಡು ತಿನ್ನತ್ತೆ ನೋಡ್ರಿ. ಇಲ್ಲಿದು ಪೇರು ಹಣ್ಣು ಭಾಳ ಟೇಸ್ಟಿ ಇರ್ತೈತಿ. ಈಗ ಇಲ್ಲೇ ಗುಡಿ ಹಿಂದೆ ಏನು ನೋಡಾಕತ್ತಿರಲ್ಲ, ಇದು ಕಾವೇರಿ ನದಿ ನೋಡ್ರಿ. ನಾವು ಹಂಗೆ ಎಲ್ಲರೂ ಇಲ್ಲಿ ಬಂದು ನಿಂತು ಮಸ್ತ್ ಅನ್ನಿಸ್ತೈತಿ. ಇಲ್ಲಿ ಫ್ರೆಶ್ ಏರ್ ಬರ್ತಿರ್ತೈತಿ. ಅಲ್ಲೇ ಎಲ್ಲ ನಿಂತು ನೋಡತ್ತೇವಿ.
ते काय करायचं बाईक स्टिकर घ्यायचं ಇಲ್ಲಿ ನೋಡಬಹುದು ನೀವು ಎಷ್ಟು ನಗಾಕತ್ತೇವ ನಾವಂತ ಹೇಳಿ ಯಾವುದೋ ಒಂದು ಟಾಪಿಕ್ ತೆಗೆದು ನೋಡ್ರಿ ಎಲ್ಲರೂ ಹಿಂಗೆ ಫನ್ ಮಾಡ್ಕೊತ ಕುಂತಿದ್ವಿ ಇಲ್ಲೇ. ನಾವೀಗ ಇಲ್ಲಿ ದರ್ಶನದು ಮಾಡ್ಕೊಂಡ್ವಿ, ಬಟ್ ಅಲ್ಲಿ ವಿಡಿಯೋ ಎಲ್ಲ ಇದ್ದಿದ್ದಿಲ್ಲ. ಈಗ ನೆಕ್ಸ್ಟ್ ಹೊಂಟಿರೋದು ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್. ಇಲ್ಲಿ ನೋಡ್ರಿ ಮಸ್ತಂಗೆ ಎಲ್ಲ ಫ್ರೆಶ್ ಗ್ರೋನ್ ವೆಜಿಟೇಬಲ್ಸ್ ಅದು ತೊಗೊಂಡ್ವಿ, ಮಸ್ತ್ ಸಿಗ್ತೈತೆ ಅಲ್ಲಿ. ಇಲ್ಲಿ ಬಂದ್ರೆ ಅಂದ್ರೆ ತೊಗೊಂಡು ಹೋಗ್ರಿ, ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಸಿಗ್ತೈತಿ. ಅಲ್ಲೇ ವಿಡಿಯೋ ಅಲೌ ಮಾಡಲಿಲ್ಲ, ಸೊ ಹಂಗಾಗಿ ವಿಡಿಯೋ ಮಾಡಲಿಲ್ಲ. ಈಗ ಮತ್ತೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊಂಟೀವಿ. ಇಲ್ಲಿಂದ ಬರೀ 6 ಕಿಲೋಮೀಟರ್ಸ್ ಅಷ್ಟೇ ಆಯ್ತು. ಸೂರ್ಯವಂಶ ಇಲ್ಲೇ ಗುಡಿಗೆ ಹೋಗೋಕ್ಕಿಂತ ಮೊದ್ಲ ನೋಡ್ರಿ ಶ್ರೀರಂಗಪಟ್ಟಣದ ಕೋಟೆದ ಹಿಸ್ಟ್ರಿ ಎಲ್ಲ ಎಕ್ಸ್ಪ್ಲೇನ್ ಮಾಡಾಕತ್ತಿದ್ರು. ನಾವು ನೆಕ್ಸ್ಟ್ ಈಗ ಬಂದಿರೋದು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನೋಡ್ರಿ. ಇದು ಭಾರಿ ಚಂದ ದೇವಸ್ಥಾನ, ಆಮೇಲೆ ಎಷ್ಟು ದೊಡ್ಡ ಗೋಪುರ ಐತಿ ನೋಡ್ಬೋದು ನೀವು. ನಾವು ಗಾಡಿ ಒಂದು ಕಡೆ ಪಾರ್ಕ್ ಮಾಡಿ ಎಲ್ಲರೂ ಹೊಂಟೇವು ನೋಡ್ರಿ. ಈಗ ಭಾಳ ಚಂದ ಅನ್ನಿಸ್ತೈತಿ ನೋಡ್ರಿ ಈ ದೇವಸ್ಥಾನ. ಬರ್ರಿ ಒಳಗೆ ಹೋಗಿ ನೋಡ್ಕೊಂಬರೋನು. ಈ ದೇವಸ್ಥಾನದಾಗ ಸ್ವಲ್ಪ ಗದ್ಲಿತ್ತು. ಆಲ್ಮೋಸ್ಟ್ ನಾವು ಒಂದು 25 ಮಿನಿಟ್ಸು 30 ಮಿನಿಟ್ಸ್ ಲೈನ್ ಒಳಗೆ ನಿಂತ್ವಿ ನೋಡ್ರಿ. ಸೊ ಸ್ಲೋ ಮೂವಿಂಗ್ ಇತ್ತು, ಬಟ್ ಮೋಸ್ಟ್ಲಿ ಒಳಗೆ ಆರತಿ ನಡೆಯತ್ತಿತ್ತು ಅಂತ ಹೇಳಿ ಲೈನ್ ಸ್ವಲ್ಪ ಹಿಂಗೆ ಗದ್ಲಾಗಿತ್ತು. ಇಲ್ಲಿಯೂ ಆ್ಯಸ್ ಯೂಶ್ವಲ್ ನೋಡ್ರಿ ಯಾವ ಗುಡಿಯಾಗೂ ವಿಡಿಯೋನ ಅಲೌ ಇದ್ದಿದ್ದಿಲ್ಲ. ನಾವು ದರ್ಶನ ಮಾಡ್ಕೊಂಡು ಇಲ್ಲಿ ಹೊರಗೆ ಬಂದು ಎಳ್ನೀರು ಕುಡಿಯತ್ತೀವಿ ನೋಡ್ರಿ, ಯಾಕಂದ್ರೆ ಶಿಸ್ತು ಬಿಸಿಲಿತ್ತು. ಇಲ್ಲೇನು ನೋಡತ್ತಿರಲ್ಲ, ಇದು ಕೋಟೆದ ವಾಟರ್ ಗೇಟ್ ನೋಡ್ರಿ. ಸೊ ಅದನ್ನ ಇಲ್ಲೆಲ್ಲ ನಿಂತು ನಾವು ನೋಡಾಕತ್ತೀವಿ. ಮೊದಲೆಲ್ಲ ದೊಡ್ಡ ವಾಟರ್ ಗೇಟ್ ಇತ್ತಿದೆ, ಬಟ್ ಈಗೆಲ್ಲ ಹಿಂಗೆ ಫಾರೆಸ್ಟ್ ಗತೆ ಆಗೈತೆ ನೋಡ್ರಿ ಇದು. ಅದನ್ನ ನೋಡಿ ನಾವು ಮುಂದೆ ಬರೋದಕ್ಕೆ ಇಲ್ಲೇನು ನೋಡತ್ತಿರಲ್ಲ, ಇದು ಟಿಪ್ಪು ಸುಲ್ತಾನ್ ಅವರು ತೀರ್ಕೊಂಡಿದ್ದ ಜಾಗ ನೋಡ್ರಿ. ನಾವು ಅದನ್ನೆಲ್ಲ ನೋಡ್ಕೊಂಡು ಈಗ ನೆಕ್ಸ್ಟ್ ಬಂದಿರೋದು ಗುಂಬಜಕ್ಕೆ ನೋಡ್ರಿ. ಇಲ್ಲೂ ನೋಡ್ಬೋದು ನೀವು ಎಷ್ಟು ಥಿಂಗ್ಸ್ ಮಾರಾಕದಾವ ಅಂತ ಹೇಳಿ. ಮೈಸೂರು ಅಂದ್ರೆ ನೋಡ್ರಿ ಎಷ್ಟು ಐಟಮ್ಸ್ ನಿಮಗೆ ಸಿಗ್ತಾವಿಲ್ಲೇ. ಅದನ್ನ ನೋಡ್ಕೊಳಕ್ಕೆ ಒಳಗೆ ಹೋದ್ವಿ. ಆಮೇಲೆ ಕುದುರೆ ರೈಡ್ನು ಐತಲ್ಲೇ, ಎಷ್ಟೊಂದು ಕುದುರೆನೂ ನಿಂತಾವ ನೋಡ್ರಿ. ಅದನ್ನೆಲ್ಲ ನೋಡ್ಕೊಂಡು ಈಗ ನಾವು ಮೈಸೂರು ಕಡೆ ಹೋಗ್ಬೇಕಾದ್ರೆ ಪಯಣ ಆಯ್ತು ನೋಡ್ರಿ. ಸೊ ಪಯಣಾನು ಇಲ್ಲೇ ಕುಂತ ತೊಗೊಂಡಿದ್ವಿ. ನಾವು ಒಂದ್ಸತೆ ನೋಡೇವಿ. ಸೊ ಇವರೆಲ್ಲ ಈಗ ಮೈಸೂರು ಝೂ ನೋಡ್ತಾರೆ ನೋಡ್ರಿ. ಕೆಟ್ಟ ಬಿಸಿಲು ಐತಿ, ರಶ್ನು ಹಂಗೆ ಐತಿ. ಪ್ರೈಸ್ ಡೀಟೇಲ್ಸ್ ಅದು ಹೇಳ್ತೇನೆ ಹೇಳ್ರಿ ನಾನು ನಿಮಗೆ. ಭಾಳ ರಶ್ ಐತಿ. ಈಗ ಚೆಕಿಂಗ್ ಮಾಡಿ ಹೊರಬಿಟ್ರೆ ಪ್ಲಾಸ್ಟಿಕ್ ಐಟಮ್ಸ್, ಪ್ಲಾಸ್ಟಿಕ್ ಬಾಟಲ್ಸ್ ಒಳಗೆ ಅಲಾವಿಲ್ಲ ನೋಡ್ರಿ. ಇದು ಟಿಕೆಟ್ ಕೌಂಟರ್, ಇಲ್ಲಿ ಟಿಕೆಟ್ ತೊಗೊಂಡು ಹೋಗ್ಬೇಕು ನೋಡ್ರಿ. ಸೊ ವಯಸ್ಕರು 120, ಮೃಗಾಲಯ ಪ್ರವೇಶ ದರ. ಮೃಗಾಲಯ ಮತ್ತು ಕಾರಂಜಿಗೆ 150 ಐತಿ. ರಶ್ ನೋಡ್ಬೋದು ನೀವು, ಇಲ್ಲೇ ಫುಲ್ಲು ತುಂಬೈತಿ. ಯಪ್ಪ ಭಯಂಕರ ರಶ್ ಐತಿ ನೋಡ್ರಿ ಇಲ್ಲಿ. ಇಲ್ಲೇನು ನೋಡಾತಿರಲ್ಲ, ಇದು ಮಾರ್ಕ್ ನೋಡ್ರಿ. ನಾವೀಗ ಆ್ಯಕ್ಚುಲಿ ತೆಳಗೇನು, ಬಟ್ ನಾವು ಸ್ವಲ್ಪ ಇಲ್ಲ ಎಂಟ್ರೆನ್ಸಿಗೆ ಅದೇ ಹಿಂಗೆಲ್ಲ ಹೋಗಿ ಇಷ್ಟೆಲ್ಲ ನಾವು ನೋಡ್ಕೊಂಡು ಬರೋದೀಗ. ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಐತೆ ನೋಡ್ರಿ ಇದು. ಸೊ ನೋಡಿ ಈಗ ನಿಮಗೂ ತೋರಿಸ್ತೇನೆ. ನೋಡ್ಬೋದು ನೀವು, ಅವಳು ಕುಂತೈತಿ. ಆಮೇಲೆ ಇಲ್ಲಿ ನವಿಲು ಅದಾವ. सगळे रेड आहेत माहिती आहे. कलर
ए नाही किती मोठा आहे बघ ते मिलिटरी हे किती वर्ष पक्का बघा ನೋಡ್ಬೋದು ನೀವು ಲೆಪರ್ಡ್ ಅಲ್ಲೊಂದು ಮಕ್ಕೊಂಡೆ ಐತಿ ಇಲ್ಲೊಂದು ತೆಳಗೆ ಕುಂತೈತಿ ನೋಡ್ರಿ ಆಮೇಲೆ ಅಲ್ಲಿ ಹಿಂದೊಂದು ಐತಿ ಇಲ್ಲಿ ನೋಡ್ರಿ ಯಾರು ಅಡ್ಡಾಡಕತ್ತಾರ ಅಂತ ಹೇಳಿ ಎಷ್ಟು ರಾಜ್ಯಾರೋಷವಾಗಿ ಆರಾಮ್ಸೆ ಅಡ್ಡಾಡಕತ್ತೈತೆ ಅದು ನಾವು ಎಷ್ಟು ರಾಜ್ಯಾರೋಷವಾಗಿ ನಿಂತೇವ ನೋಡ್ರಿ ಅದ್ರ ಮುಂದೆ ಅದ ಏನ್ರ ಈಗ ಕಿಟಕಿ ತೆಗೆದು ಹೊರಗೆ ಬಂತಂದ್ರೆ ಎಲ್ಲರೂ ದಿಕ್ಕ ಪಾಲ ನೋಡ್ರಿ ಅಲ್ಲಿಂದ ಸೊ ಅದನ್ನ ನೋಡ್ಕೊಂತ ನಿಂತೇವಿ ಇಲ್ಲಿ ಅಮೆರಿಕಾ ವೆನೆಜುವೆಲಾ ಬ್ರೆಜಿಲ್ ಎಸ್ ಸೊ ಇಲ್ಲೆಲ್ಲರೂ ನೋಡ್ರಿ ನಮ್ಮ ಅಕ್ಕ ನಮ್ಮ ತಂಗಿ ಅನ್ಕೊಂತ ಒಬ್ಬರನ್ನೊಬ್ರು ಕಂಪೇರ್ ಮಾಡ್ಕೊಳತ್ತಾರ ಮಂಕೀಸಿಗೆ ಮಿತೆ ಇಲ್ಲಿ ನೋಡ್ಬೋದು ನೀವು ಆನೆಗಳು ನಿಂತವ ಎಲ್ಲ ನೋಡ್ರಿ ಆ ಕಡೆ ಹೊಳ್ಳೆ ನಿಂತು ಬಿಟ್ಟಾವ ಅವ ಏನಪ್ಪ ಅಂತಂದ್ರೆ ಅವ್ರ ಮೈ ಮೇಲೆ ಹಿಂಗೆ ಹುಲ್ಲು ಮಣ್ಣು ಅದು ಯಾಕೆ ಚಲ್ಕೋತಾವ ಅಂದ್ರೆ ಇನ್ಸೆಕ್ಟಿಂದ ಪ್ರೊಟೆಕ್ಟ್ ಆಗಾಕದು ಚಲ್ಕೋತಾವ ಎಷ್ಟು ಕಿಲೋಮೀಟರ್ ನೋಡಿದ್ಮೇಲೆ ಐಸ್ ಕ್ರೀಮ್ ತಿನ್ನತ್ತೀರಿ 2 ಕಿಲೋಮೀಟರ್ ಮೇಲೆ 2 ಕಿಲೋಮೀಟರ್ ಪಕ್ಷಿ ಪ್ರಾಣಿಗಳನ್ನು ನೋಡಿ ಬಂದ್ಮೇಲೆ ಎಲ್ಲರೂ ಐಸ್ ಕ್ರೀಮ್ ತಿನ್ನತ್ತಾರ ನೋಡ್ರಿ ನಂಗೆ ಐಸ್ ಕ್ರೀಮ್ ಬ್ಯಾಡ್ ಅನ್ನಿಸ್ತು ಹಂಗಾಗಿ ನಾನು ಸುಮ್ಮನೆ ತಿಂತೀನಿ ಫುಲ್ ಮಸ ಇದ್ದು ಆ್ಯಕ್ಚುಲಿ ಆಮೇಲೆ ಪ್ರಾಣಿಗಳು ಸ್ವಲ್ಪ ಮಧ್ಯಾಹ್ನ ಆಗಿತ್ತು ಅಂತ ಹೇಳಿ ಮಲ್ಕೊಂಡಿದ್ದು ಸ್ವಲ್ಪ ಆ್ಯಕ್ಟಿವ್ ಇದ್ದು ನೋಡ್ರಿ ಬಬಲಿ ವಿರಾಟ್ ನಾವು ಇಲ್ಲೇನು ನೋಡತ್ತಿರಲ್ಲ ಇದು ಸಾಂಬಾರ್ ಜಿಂಕೆ ನೋಡ್ರಿ ಈಗಿಲ್ಲೇ ಎಲ್ಲ ಹಾವು ಅದು ಅದಾವ ನೋಡ್ರಿ ನಾ ಎಲ್ಲದ್ರದ್ದು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಅವು ಒಂದೊಂದು ಕಾರ್ನರ್ನಾಗ ಕುಂತಿದ್ದು ಕಾಣಂಗಿಲ್ಲ ಅಂತ ಹೇಳಿ ಮಾಡಲಿಲ್ಲ ಇಲ್ಲಿ ನೋಡ್ಬೋದು ನೀವು ಮೊಸಳಿ ಹೆಂಗೆ ದೊಡ್ಡ ಬಾಯಿ ತಕೊಂಡ ಮಕ್ಕೊಂಡೈತಿ ನೋಡ್ರಿ ದೇವರ ಸೃಷ್ಟಿ ಎಷ್ಟು ಚಂದ ನೋಡ್ರಿ ಹೆಂಗೆ ಒಂದು ಪಕ್ಷಿಗಾತ ಒಂದು ಪ್ರಾಣಿಗಾತ ಎಷ್ಟು ವಿಭಿನ್ನ ಕಲರ್ಸ್ ಅದು ಹೊಂದಿರ್ತೈತೆ ಅಂತ ಇಲ್ಲಿ ಜಿರಾಫೆನೋ ನೋಡ್ಬೋದು ನೀವು ಹೆಂಗೆ ಎತ್ತರ ಅದಾವ ಹುಲ್ಲು ತಿನ್ನಕತ್ತಾವ ನೋಡ್ರಿ ಹುಲ್ಲನ್ನು ಅಷ್ಟು ಎತ್ತರಕ್ಕೆ ಕಟ್ಟಿರ್ತಾರೆ ಅವ್ರು ನಾವು ಈಗ ಮೈಸೂರು ಝೂ ನೋಡ್ಕೊಂಡು ಪ್ಯಾಲೇಸ್ ನೋಡಕ್ಕೆ ಬಂದೀವಿ ನೋಡ್ರಿ ಯಾಕಂದ್ರೆ ಆಲ್ರೆಡಿ ಟೈಮ್ ಜಾಸ್ತಿ ಆಗೈತಿ ಇನ್ನೊಂದು ಸ್ವಲ್ಪ ಹೊತ್ತು ಪ್ಯಾಲೇಸ್ ಎಂಟ್ರಿ ಕ್ಲೋಸ್ ಮಾಡ್ತಾರೆ ಸೊ ಪ್ಯಾಲೇಸ್ನ ಇವ್ರಿಗೆ ತೋರಿಸ್ಬಿಟ್ರೆ ಅಂದರೆ ಮೈಸೂರೊಳಗಿನ ಒಂದು ಇಂಪಾರ್ಟೆಂಟ್ ಜಾಗ ತೋರಿಸ್ದಂಗಾಗಿತ್ತಲ್ಲ ಸೊ ಪ್ಯಾಲೇಸ್ ನೋಡಿ ಆಮೇಲೆ ಏನರ ಸ್ವಲ್ಪ ತಿನ್ನಕ್ಕೆ ಹೋಗ್ಬೇಕು ಮಧ್ಯಾಹ್ನ ನಮ್ದು ಊಟ ಅಲ್ಲಿ ಇವತ್ತು ಬಿಕಾಸ್ ಅದನ್ನ ಇದನ್ನು ತಿಂದಿದ್ವಿ ಆಮೇಲೆ ಪ್ಲೇಸಸ್ ಕವರ್ ಮಾಡೋದು ಇಂಪಾರ್ಟೆಂಟ್ ಇತ್ತು ಸೊ ಹಾಗಾಗಿ ತಿನ್ನೋಕ್ಕಾಗಿಲ್ಲ ಆಮೇಲೆ ಮತ್ತೆ ಐತಲ್ಲ ಇದು 6 ಗಂಟೆದು ಅದನ್ನ ತಿಂದು ಹೇಳಿ ನಾವು ಈಗ ಪ್ಯಾಲೇಸ್ ನೋಡಕ್ಕೆ ಬಂದೀವಿ ನೋಡ್ರಿ ಅಂದರೆ ಪ್ಯಾಲೇಸ್ ಒಂದು ಮನೆ ಲಕ್ಸುರಿಯಸ್ ಅದ ಮೈಸೂರಿಗೆ ಬಂದು ಅದನ್ನು ನೋಡಿಲ್ಲ ಇದಕ್ಕೆತ್ತಲ್ಲ ಹಂಗಾಗಿ ಅದನ್ನು ನೋಡಕ್ಕೆ ಬಂದೀವಿ ಪ್ಯಾಲೇಸ್ ಹೋಗೋಕ್ಕಿಂತ ಮೊದಲು ಫಸ್ಟ್ ಇಲ್ಲಿ ರೇಲ್ ತಗೊಂಡಾರ ನೋಡ್ರಿ ಅಲ್ಲಿ ನಮ್ಮ ಹಸ್ಬೆಂಡ್ ಟಿಕೆಟ್ ತೊಗೊಳಕ್ಕೆ ಹೋಗ್ಯಾರ ಟಿಕೆಟ್ ತೊಗೊಂಡು ಇಲ್ಲಿ ಒಳಗೆ ಹೋಗೋದು ಮೈಸೂರು ಪ್ಯಾಲೇಸದ್ದು ಟೈಮಿಂಗ್ಸ್ ಹೇಳ್ಬೇಕಂದ್ರೆ ಮುಂಜಾನೆ 10ಕ್ಕೆ ಓಪನ್ ಆಕೈತಿ ಸಂಜೆಗೆ 5:30 ಮಟ ನೋಡ್ರಿ ಆಮೇಲೆ ಇಲ್ಲೇ ಎಂಟ್ರಿ ಫೀ 120 ರೂಪೀಸ್ ಇರ್ತೈತೆ ನೋಡ್ರಿ ಒಬ್ಬರಿಗೆ
ಸೊ ಭಾರಿ ಮಸ್ತ್ ಐತಿ. ಒಮ್ಮೆರ ಮೈಸೂರಿಗೆ ಹೋಗೇವಂದ್ಮೇಲೆ ಪ್ಯಾಲೇಸ್ ನೋಡಬೇಕು ನೋಡ್ರಿ. ಎಸ್ಪೆಷಲಿ ದಸರಾ ಟೈಮ್ನಾಗಂತೂ ಫುಲ್ ಮಸ್ತ್ ಮಾಡಿರ್ತಾರೆ ಇದನ್ನು. ನಾವು ದಸರಾ ಟೈಮ್ನಾಗ ಹೋಗಿದ್ದು ವೀಡಿಯೋಸ್ ಎಲ್ಲ ಹಾಕಿದ್ನಿ, ನೀವು ನೋಡಿರನ ಅದನ್ನ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಪೂರಾ ದಸರಾನ ಎಂಜಾಯ್ ಮಾಡ್ಯೇವು ನೋಡ್ರಿ ನಾವು. ಆಮೇಲೆ ಈಗೂ ನೋಡ್ರಿ ಸೂಟಿ ಟೈಮೆಲ್ಲ ರಶ್ ಹಂಗೆ ಇತ್ತಲ್ಲಿ, ಎಲ್ಲರೂ ನೋಡಾಕ ಬಂದಿದ್ರು. ನಾವು ಪ್ಯಾಲೇಸ್ ನೋಡ್ಕೊಂಡು ಹೋಗಿದ್ದ ಮೈಸೂರೊಳಗಿನ ಫೇಮಸ್ ಮೈಲಾರಿ ದೋಸೆ ತಿನ್ನಕ್ಕೆ ನೋಡ್ರಿ. ಸೊ ಇಟ್ ವಾಸ್ 1 ಡೇ ಟ್ರಿಪ್, ಮೈಸೂರು ಟ್ರಿಪ್ ಆಗಿತ್ತು ನೋಡ್ರಿ. ಹೆಂಗೆ ಅನ್ನಿಸ್ತು ಅಂತೇಳಿ ಹೇಳ್ರಿ. ಆಮೇಲೆ ಇವರು ಎಲ್ಲ ಬಂದಿದ್ರಲ್ಲ, ಸೊ ನಾವು ಹೋಗಿ ಒಮ್ಮೆ ಮೈಸೂರು ನೋಡ್ಕೊಂಬರೋಣ, ಎಲ್ಲರಿಗೂ ತೋರಿಸೋಣ ಅಂಥೇಳಿ ಮೈಸೂರಿಗೆ ಹೋಗಿ ಬಂದ್ವಿ. 1 ಡೇ ಒಳಗೆ ಇಷ್ಟ ಪ್ಲೇಸಸನ್ನು ಕವರ್ ಮಾಡೋಕ್ಕಾದ ನಮಗೆ. ಆಮೇಲೆ ಆಪ್ಷನ್ಸ್ನೂ ಇದ್ದಿದ್ದಿಲ್ಲ ನಮಗೆ ನೆಕ್ಸ್ಟ್ ಡೇ ಹೋಗ್ಬೇಕಂದ್ರೆ, ಯಾಕಂದ್ರೆ ನನ್ನ ಹಸ್ಬೆಂಡ್ದು ಆಫೀಸ್ನೂ ಇತ್ತು. ಸೊ ಹಿಂಗಾಗಿ 1 ಡೇ ಒಳಗೆ ಎಷ್ಟೆಷ್ಟು ಪ್ಲೇಸಸ್ ಆದವು ಅವನ್ನೆಲ್ಲ ನೋಡ್ಕೊಂಡು ವಾಪಸ್ ಮತ್ತೆ ಬೆಂಗಳೂರು ಕಡೆ ಹೊಂಟ್ವಿ ನೋಡ್ರಿ. ಸೊ ಇಟ್ ವಾಸ್ ಅ ಗುಡ್ ಡೇ. ಫುಲ್ ಮುಂಜಾಲಿಂದ ನಾವು ಮಸ್ತ್ ಪ್ಲೇಸಸ್ ಎಲ್ಲ ನೋಡ್ಕೊಂಡ್ವಿ. ಟೆಂಪಲ್, ಝೂ ಎಲ್ಲ ಭಾರಿ ಇಂಟ್ರೆಸ್ಟಿಂಗ್ ಪ್ಲೇಸಸ್ ನೋಡ್ರಿ. ನೀವು ಮೈಸೂರಿಗೆ ಹೋಗಿ ಬಂದ್ರಂದ್ರೆ ಭಾಳ ಪ್ಲೇಸಸ್ ಅದಾವಲ್ಲಿ. ಸೊ ಎಲ್ಲನೂ ಕವರ್ ಮಾಡೋಕ್ಕಾಗಂಗಿಲ್ಲ, ನೀವು 2 to 3 ಡೇಸ್ ಮಿನಿಮಮ್ 3 ಡೇಸರ ಬೇಕು ನೋಡ್ರಿ. ಸೊ ಈಗ ನಾವು ವಾಪಸ್ ಹೊಂಟೇವಿ. ಹೋಗ್ಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ನಿಂತು, ಆದರೂ ನಾವು ಮಸ್ತಿ ಮಜಾ ಮಾಡ್ಕೊತ, ಹಾಡು ಕೇಳ್ಕೊತ, ಫನ್ ಮಾಡ್ಕೊತ ಹೋದ್ವಿ. ನಾವು ಬೆಂಗಳೂರಿಗೇನು ರೀಚ್ ಆದ್ವಿ, ಬಟ್ ಮನೆಗೆ ಹೋಗೋದ್ರಾಗ ಇಲ್ಲಿ MG ರೋಡ್ ಕಡೆ ಯಾವಾಗ ಬಂದ್ವಲ್ಲ ಅವಾಗ ಜಸ್ಟ್ RCB ಮ್ಯಾಚ್ ಮುಗ್ದಿತ್ತು. ಆಮೇಲೆ RCB ಅವ್ರು ಗೆದ್ದಿದ್ರು. ಇಲ್ಲಿ ನೋಡ್ಬೋದು ನೀವು ಗದ್ಲಾನ, ಶಿಸ್ತು ಗದ್ಲಿತ್ತು ನೋಡ್ರಿ. ಯಪ್ಪ, ಈ ರಶ್ ಮುಗಿಸಿ ನಾವು ಮನೆಗೆ ಬರೋದು ಲೇಟ್ ಆಯ್ತು ನಮಗೆ. ಆಲ್ಮೋಸ್ಟ್ 12:30 ಆಯ್ತು ನೋಡ್ರಿ ಮನೆಗೆ ಬರೋದು. ಯಾಕಂದ್ರೆ ಎಲ್ಲ ಹಿಂಗೆ ಮ್ಯಾಚ್ ನೋಡಿ ಹೊರಗೆ ಬರತ್ತಿದ್ರು ಮಂದಿ. ಆಮೇಲೆ ಕ್ರಿಕೆಟರ್ಸ್ನು ಹೋಗಾಕತ್ತಿದ್ರು. ಸೊ ನೋಡ್ಬೋದು ನೀವು ಇಲ್ಲಿ ಪೊಲೀಸ್ನು ಎಲ್ಲ ಮೇಂಟೈನ್ ಮಾಡಾಕತ್ತಾರ. ಮ್ಯಾಚ್ ಮುಗಿಸಿ ಜಸ್ಟ್ ಎಲ್ಲರೂ ಹೊರಗೆ ಬೀಳೋದಕ್ಕೆ ನಾವು ಆ ರೋಡಿಗೆ ಹೋದ್ವಲ್ಲ, ಹಾಗಾಗಿ ಶಿಸ್ತು ಗದ್ಲಿತ್ತು ನೋಡ್ರಿ. ಹಾಗಾಗಿ ನಾವು ಎಲ್ಲ ಇಲ್ಲಿ RCB ಫ್ಯಾನ್ಸ್ ನೋಡ್ಕೊತ ಹೊಂಟೇವೆ ನೋಡ್ರಿ. ನೀವೇನಾರು RCB ಫ್ಯಾನ್ಸ್ ಅಂದರೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಿಮಗೆಲ್ಲ ವಿಡಿಯೋ ಸೇರಿದೆ ಅನ್ಕೋತೀನಿ. ಸೇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಚಲೋ ವಿಡಿಯೋ ಬರುವುದಾವ. ಎಸ್ಪೆಷಲಿ ನೆಕ್ಸ್ಟ್ ವಿಡಿಯೋ ಪ್ರ್ಯಾಂಕದ್ದೈತಿ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.